ರಂಗಜ, ಯೋ ರಂಗಜ, ರಂಗಜ. ಯಾಕಣ ಸಿದ್ಲಿಂಗಣ್ಣ ಹಿಂಗ್ ಕೂಗಾಡ್ತಿದ್ಯೋ? ಯಾಕಣ? ಯಾಕೇನಾಯ್ತು? ಏನ್ ನಿಲ್ಕಂಡ್ಲ ಪಾಪ, ನಿಮ್ ತಾತಿಲ್ವ ರಂಗಜ? ಮಂತ ಹೋಯ್ತೋ ಎಲ್ಲಾರ ಹೋಗೈತೋ? ನಮ್ ತಾತ ಏನಣ್ಣ? ನಮ್ ತಾತ ಇಲ್ಲೇ ಪಕ್ಕದಲ್ಲಿ ದನಿನ್ ಶೆಡ್ ಹತ್ರ ಇರ್ಬೇಕು ನೋಡು. ಎಲ್ಲೂ ಹೋಗಿಲ್ಲ. ಹೋ ಹೋಗತ್ಲಾಗಿ ಬೆಳಿಗ್ಗೆಯಿಂದ ಒಂದ್ 24 ಕಡೆ ಹುಡುಕ್ಬಿಟ್ನಲ್ಲೋ ನಿಮ್ ತಾತನ್ನೋ ಎಲ್ಲೆಲ್ಲ ಅಂತ ಹುಡುಕದು. ಇಲ್ಲಿ ನೋಡಿದ್ರೆ ಮಂತವಿದೆ ಅಂತ ಹೇಳ್ತೀಯ. ಡೈರಿ ತಾ ಹುಡುಕ್ದೆ, ಅಂಗಡಿ ತಾ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ವಲ್ಲಪ್ಪ ಮಾರಾಯವ್. ಮಂತವ್ಲೇ ಆಯ್ತಾ? ಸರಿ ಕಣ, ಆಯ್ತು ಬಿಡು, ಹೋಗ್ಬಿಟ್ಟು ನಿಮ್ ತಾತನ್ ಕರ್ಕೊಂಬ ಹೊಡೋಗಿಲಿ. ಸಿದ್ಲಿಂಗಣ್ಣ ಬಂದೈತೆ, ಏನೋ ಮಾತಾಡ್ಬೇಕಂತೆ, ಕರಿತೈತ್ ಬಾರ್ತಾತ ಅಂತ ಕರ್ಕೊಂಬ ಹೊಡೋಗಿಲಿ. ಹೋಗೋಣ ಸುಮ್ಕೆ, ಯಾರು ಹೋಗ್ ಕರ್ಕೊಂಡ್ ಬರ್ತಾರೆ? ನಾನು ಓದ್ಕೊಂತಿಲ್ವಾ ಇಲ್ಲಿ? ಹೋಗ್ ನೀನೆ ನಮ್ ತಾತನ ಹತ್ರ ಅಲ್ಲೇ ಶೆಡ್ ಹತ್ರ ಅದೇನ್ ಮಾತಾಡ್ಕೊ ಹೋಗು. ಎಲ್ಲ ಎಲ್ಲ ಲೇ, ಹೇಳೋದೊಂದ್ ಮಾತು ಕೇಳಲ್ವಲ್ಲ, ಅದಕ್ಕೆ ಕಣ ನಿಮ್ ತಾತ ನಿಮ್ ಅಜ್ಜಿ ನಿನ್ಗೆ ಯಾವಾಗ್ಲೂ ಬೈಯೋದು. ಪರವಾಗಿಲ್ಲ ಕಣ, ನೀನು ಹೇಳೋದೊಂದ್ ಮಾತು ಕೇಳಲ್ವಲ್ಲ, ದೊಡ್ಡವ್ರು ಹೇಳೋದೊಂದ್ ಮಾತು. ಸರಿ ಕಣ, ಆಯ್ತು ಬಿಡಪ್ಪ, ಇನ್ನೇನು ಮಾಡಕ್ಕಾಗುತ್ತೆ, ನಾನೇ ಹೋಗಿ ಬರ್ತೀನಿ ನಿಮ್ ತಾತನ ಹತ್ರ. ಪಾಪ ಏನ್ಲ ಮಾಡ್ತಿದ್ಯಾ? ಯಾರೋ ಕೂಕ್ಕಣಂಗಿತ್ತಲ್ಲೋ, ಯಾರೋ ಬಂದಿದ್ದವ್ರು? ಇಲ್ಲ, ನಾನ್ ಕಣಜಿ ಗೌರಜಿ ಸಿದ್ಲಿಂಗ. ಪಾಪ ಸಿದ್ಲಿಂಗಪ್ಪ, ಇದ್ಯಾಕಪ್ಪ ಹಿಂಗ್ ಬಂದಿದ್ಯಾ? ಯಾವತ್ತೂ ಇಲ್ದಿರೋನು ಹಿಂಗ್ ಅಪರೂಪಕ್ಕೆ ಬಂದಿದ್ದಲ್ಲಪ್ಪ, ಏನ್ ಸಮಾಚಾರ? ಸರಿ ಕಣ, ಆಯ್ತು ಬಿಡೋಜಿ, ನೀನು ಒಂಥರ ಚೆನ್ನಾಗಿ ಕೇಳಿದೆ. ಹಂಗಾರೆ ನಿಮ್ಮಂತ ಬರೋದ್ ಬೇಡವಾ ನಾನು? ಸರಿ ಕಣ, ಆಯ್ತು ಬಿಡಮ್ಮ, ಇನ್ನೊಂದ್ ದಿವಸ ಯಾವತ್ತೂ ಏನ್ ಬರಲ್ಲ. ಹೋ ಲೇ ಪಾಪ, ಹಂಗಲ್ ಕಂಡ್ಲ ಪಾಪ ಲೈ. ಯಾವತ್ತೂ ಇಲ್ದಿರೋನು ಹಿಂಗೆ ಅಪರೂಪಕ್ಕೆ ಬಂದಿಯಲ್ಲ, ಏನ್ ಸಮಾಚಾರ? ಏನಾರ ಸಮಸ್ಯೆ ಏನಾರ ಆಗೋಯ್ತೇನ್ಲ ಪಾಪ ಅಂತ ಕೇಳದ್ನಪ್ಪ. ಅದಕ್ಕೆ ನೀನ್ ಯಾಕ್ಲ ಪಾಪ ಹಿಂಗ್ ಬೇಜಾರ್ ಮಾಡ್ಕೊಳ್ತೀಯ? ಏನು ಸಮಸ್ಯೆ ಏನಿಲ್ಲ ಕಣಜಿ, ಸುಮ್ನೆ ರಂಗಜ್ಜನ ಹುಡ್ಕೊಂಬಂದೆ. ಬೆಳಿಗ್ಗೆ ಡೈರಿ ತಾವ್ಲು ಹೋಗಿದ್ದೆ, ಎಲ್ಲೂ ಸಿಗ್ಲಿಲ್ಲ. ಹಂಗೆ ಅಂಗಡಿ ತಾವ್ಲು ಹೋದೆ, ಅಲ್ಲೂ ಸಿಗ್ಲಿಲ್ಲ ರಂಗಜ್ಜ. ಅದಕ್ಕೆ ಮಂತಾವ್ಲೆ ಹುಡ್ಕೊಂಬಂದೆ. ರಂಗಜ್ಜನ ಹುಡುಕೊಂಡ್ ಅದ್ಯಾಕಲ ಪಾಪ ಹಿಂಗ್ ಬಂದಿದ್ಯಾ? ಏನ್ ಸಮಾಚಾರ? ಯಾವತ್ತೂ ಇಲ್ದಿರೋರು ಹಿಂಗೆ ರಂಗಜ್ಜನ ಹುಡುಕೊಂಡ್ ಬಂದಿದ್ಯಲ್ಲ, ಏನು ಸಮಾಚಾರ ಇಲ್ದಂಗೆ ಹಿಂಗೆಲ್ಲ ಬರಲ್ಲ ನೀನು. ಮನೆ ಕೆಲ್ಸ ತೋಟ ಅಂತಾನೆ ಯಾವಾಗ್ಲೂ ಇರ್ತೀಯ. ಏನಪ್ಪ ವಿಚಾರ? ಏನಾರು ಹೇಳದಿದ್ರೆ ಹೇಳ ಪಾಪ, ನಾನು ಕೇಳ್ತೀನಿ. ಏನ್ ಹೇಳ್ಕೊಂಡ್ ಗೌರಜಿ, ಮೊನ್ನೆ ಚೀಟಿ ಕಟ್ಟಕ್ಕೆ 2,000 ಸಾಲ್ಟೇಜ್ ಆಗಿತ್ತು ದುಡ್ಡು. ರಂಗಜ್ಜ ತಾವ್ ಇಸ್ಕೊಂಡಿದ್ದೆ, ಕೊಟ್ಟಿತ್ತು ರಂಗಜ್ಜ. ನಿನ್ನೆ ಸಂಜೆ ಹಾಲಿನ ಬಿಲ್ ಬೇರೆ ಆಯ್ತಲ್ಲ, ದುಡ್ಡು ಬಂತು, ಅದಕ್ಕೆ ಕೊಟ್ಟೋಗೋಣಂತ ಬಂದೆ. ಬೆಳಗ್ಗೆಯಿಂದ ಹುಡುಕ್ತಿದ್ದೀನಿ, ಎಲ್ಲೋದ್ರು ಇವ ರಂಗಜ್ಜ. ಅಲ್ಲಿ ಡೈರಿ ತಾವ್ ನೋಡಿದೆ, ಅಲ್ಲೂ ಬಂದಿರಲಿಲ್ಲ. ಆಮೇಲೆ ಅಂಗಡಿ ತಾವ್ ನೋಡಿದೆ, ಅಲ್ಲೂ ಕಾಣ್ಲಿಲ್ವಲ್ಲ. ಅದಕ್ಕೆ ಅತ್ಲಾಗೆ ಮಂತಾವ್ಲೆ ಹುಡ್ಕೊಂಬಂದ್ ನಮ್ಮ. ಅಲ್ಲ ಪಾಪ, ದುಡ್ಡು ಕೊಡಕ್ ಬಂದ? ಇನ್ನೊಂದ್ 2 ದಿವಸ ಬಿಟ್ಕೊಂಡೆ ಕೊಡ್ಬೋದಿತ್ತಲ್ಲೋ? ಏನ ಇಷ್ಟೊಂದು ಅರ್ಜೆಂಟ್ ಏನಾಗಿತ್ತಂತ? ನಿಮ್ ರಂಗಜ್ಜ ಏನಾರ ಮಂತ ಬಂದಿತ್ತ ದುಡ್ಡು ಕೊಡಪ್ಪ ಅಂತ? ನೀನ್ ಬಂಗ ಏನಿತ್ತು ಅದು ತೀರಿಸ್ಕೊಂಡು 1-2 ದಿವಸ ಕಳ್ಕಂಡೆ ಬಂದ್ ಕೊಡ್ಬೋದಿತ್ತಲ್ಲ ಪಾಪ. ಹೇಳ್ಕೊಂಡ್ ಗೌರಜಿ, ನಿನಗೆ ಗೊತ್ತಾಗಲ್ಲ, ವಿಶ್ವಾಸನೇ ಬೇರೆ, ವ್ಯಾರಾನೇ ಬೇರೆ. ಇನ್ನೊಂದ್ ದಿವಸ ಬೇಕಾದ್ರೆ ಎಮರ್ಜೆನ್ಸಿ ನೆಮ್ಕೆ ಉಳಿಸ್ಕೊಂಡಿದ್ರೆ, ಇನ್ನೊಂದ್ ದಿವಸ ಏನಾದ್ರು ಅರ್ಜೆಂಟ್ ಬೇಕಾದ್ರೆ ಬಂದ್ ಇಸ್ಕೊಂಡು ಹೋಗ್ಬೋದು. ಇಂದು ಮುಂದೆ ನೋಡ್ದಂಗ ಅವತ್ತು ಹಿಂಗ್ ಆಗೈತ್ ಕಣ್ ರಂಗಜ್ಜ, ಅರ್ಜೆಂಟ್ ಆಗಿ ಬೇಕು ಅಂತ ಒಂದ್ ಮಾತು ಹೇಳಿದ್ದಷ್ಟೇನೆ. ಪಟ್ ಅಂತ ಅಲ್ಲೇ ಇಂದು ಮುಂದೆ ನೋಡ್ದಂಗೆ ಯೋಚನೆ ಮಾಡ್ದಂಗೆ ಪಟ್ ಅಂತ ದುಡ್ಡು ಕೊಟ್ಟು ಬಂತು. ಆ ಮರ್ಯಾದೆ ನಾವು ಉಳಿಸ್ಕೋಬೇಕಲ್ವಾ? ಸರಿ ಕಳ್ಳ ಪಾಪ, ಆಯ್ತು. ಹೋಗ್ ನಿಮ್ ರಂಗಜ್ಜ ತವ ಅದೇನ್ ಮಾತಾಡ್ಕೊಂಬ ಹೋಗಪ್ಪ, ಅದೇನ್ ಕೊಟ್ಟು ಟೀ ಇಟ್ಟಿರ್ತೀನಿ, ಬಾ ಟೀ ಕುಡ್ಕೊಂಡು ಹೋಗುವಂತೆ. ಇವಾಗ ಟೀಗಿ ಏನು ಬೇಡ ಕಣಜಿ, ನನಗೂ ಪುರ್ಸತ್ತಿಲ್ಲ. ಆಮೇಕಿಂದ ಬೇಕಾದ್ರೆ ಬರ್ತೀನಿ. ತೋಟ ತಾವ್ ಬೇರೆ ಹೋಗ್ಬೇಕು ನಾನು. ಮೊದ್ಲು ಹೋಗ್ತೀನಿ ತಡಿ ರಂಗಜ್ಜನ ಹತ್ರ. ಐತೆ ತಾನೆ ಮತ್ತೆ ರಂಗಜ್ಜ? ಎತ್ಲಾಗೂ ಹೋಗಿಲ್ತಾನೆ? ಇಲ್ಲ ಕಣ್, ಹೋಗ್ಲಾ ಪಾಪ, ಅಲ್ಲೇ ಇದಾರ್ ನೋಡು. ದನಿ ಶೆಡ್ ಹತ್ರ ಇರ್ಬೇಕು, ನೋಡಲಿ. ನೋಡ್ದೇನಪ್ಪ, ಈ ವಜ್ಜ ಒಂದ್ ಗಳಿಗೆ ಸುಧಾರ್ಸ್ಕೊಳಲ್ವಲ್ಲ, ಸುಮ್ಮ ಕುಕ್ಕಣಲ್ವಲ್ಲ. ಇನ್ನು ಅಂತಾರ ಇರ್ಬೇಕು ಇವ್ರು. ಯಾವಾಗ ನೋಡು ಬರೀ ಹಸ ಕರ ದನಗಳು ತೋಟ ಅದು ಇದು ಕೆಲಸ ಮಾಡ್ತಾನೆ ಇರುತ್ತೆ. ಸಿದ್ಲಿಂಗ, ಇದ್ಯಾವಾಗ್ಲಾ ಬಂದೆ ನೀನು? ಥೋ ಹೋಗತ್ಲಾಗಿ, ನೀನು ಬಂದಿರೋದೇ ಗೊತ್ತಿಲ್ವಲ್ಲೋ. ಯಾವಾಗ ಬಂದೆ? ಕೂಕಣದಲ್ವೇನಾ? ಹಿಂಗ್ ಬಂದ್ಬಿಟ್ಟಿದ್ಯಲ್ಲ ಅರ್ಜೆಂಟ್ ಆಗಿ ಮಂತವ, ಏನ್ ಸಮಾಚಾರ ಅಂತ? ಯಾಕ್ಲ ಪಾಪ, ಏನಾರ ದುಡ್ಡು ಗಿಡ್ಡು ಏನಾರು ಬೇಕಿತ್ತಲ್ಲ? ಕಣ್ರಂಗಜ್ಜ, ಅದಿರ್ಲಿ, ದುಡ್ಡು ಬೇನ್ ಬೇಡ ಇವಾಗ ನನಗ್ ಸದ್ಯ. ಅಲ್ಲ ಕಣ್ರಂಗಜ್ಜ, ನಿನಗೆ ಎಲ್ಲೆಲ್ಲಂತ ಹುಡ್ಕೋದು ನಾನು ಬೆಳಿಗ್ಗೆಯಿಂದ. ಅಬಾ ಬಾ ಬಾ ಬಾ, ನೀನು ಫುಲ್ ಬ್ಯುಸಿ ಆಗ್ಬಿಟ್ಟಿದೆ ಬಿಡಪ್ಪ. ಹೊಲ ತಾವ್ ನೋಡ್ದೆ, ತೋಟ ತಾವ್ ನೋಡ್ದೆ, ಹಂಗೆ ಊರೊಳಿಕ್ ನೋಡ್ದೆ, ಎಲ್ಲೂ ಸಿಗ್ಲಿಲ್ಲ. ಡೈರಿ ತಾವ ಹಾಲಾಕಕ್ ಬರ್ತೀಯ ಅನ್ಕಂಡೆ, ಅಲ್ಲೂ ಬರ್ಲಿಲ್ಲ. ಇದಾಕಜ, ಎಲ್ಲೋಗಿದ್ದೆ ಇವತ್ತು? ಎಲ್ಲೂ ಬರ್ಲಿಲ್ವಲ್ಲ, ಏನ್ ಸಮಾಚಾರ? ಮಂತವ್ಲ ಇದ್ದ? ಹೋಗ್ಕೊಂಡ್ ಬಾರ್ಲ ಪಾಪ ಸಿದ್ಲಿಂಗ, ಇವತ್ತು ಎಲ್ಲೂ ಬರಕ್ ಆಗ್ಲಿಲ್ಲ ಕಣ. ಒಂದ್ ಸ್ವಲ್ಪ ಮಂತವ್ ಬೇರೆ ಕೆಲ್ಸ ಇತ್ತು, ಹಸ ಬೇರೆ ಕರ ಹಾಕಿತ್ತು. ನೆನ್ನೆ ಸಂಜೆ ಕರ ಹಾಕ್ತು, ಅದಕ್ಕತ್ಲಾಗಿ ಇಲ್ಲೇ ನೋಡ್ಕೊಂಡಿದ್ದೆ ಕಂಡ ಪಾಪ. ಇನ್ನೇನು ಹಸನು ಎಲ್ಲೂ ಮೇಯ್ಸಕ್ಕೂ ಏನು ಹೋಗ್ಲಿಲ್ಲ, ಏನಿಲ್ಲ. ಮಂತವ್ಲ ಇದ್ನಲ್ಲ, ಹಂಗಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಾಪ. ಹಂಗಾರೆ ಇವತ್ತು ಅದಕ್ಕೆ ಅನ್ನು ಎಲ್ಲೂ ಬಂದಿಲ್ಲ ಇವತ್ತು, ಡೈರಿ ತಾವ್ಲು ಕಾಣಿಸ್ಕೊಳ್ಳಿಲ್ಲ. ಎಲ್ಲೂ ಓಡಾಡ್ಲಿಲ್ಲ, ಬರೀ ಹಸುಗಳೇ ನೋಡ್ಕೊಂಡು ಇದ್ಬಿಟ್ಟಿದ್ಯಾ ಇವತ್ತು? ಹಸ ಕರ ಹಾಕೈತಲ್ಲ, ಏನು ಓರಿ ಕರನೋ ಏನು ಎಣ್ಗಾರನೋ? ಎಣ್ಗಾರ ಹಾಕೈತ್ ಕಂಡ್ ಬಾರ್ಲ ಪಾಪ. ನಮ್ಗಂತೂ ರಾತ್ರಿಯಿಂದ ಬರೀ ಇದೇ ಕೆಲ್ಸ ಆಗೋಯ್ತ್ ಕಂಡ್ಲ ಪಾಪ. ಬಿಸಿನೀರು ಒಯ್ಯೋದು, ತೊಳೆಯೋದು, ಬೇವಿನ ಸೊಪ್ಪು ಒಂದ್ ಸ್ವಲ್ಪ ಅರ್ದ್ಬಿಟ್ಟು ಒಂದ್ ಸ್ವಲ್ಪ ಲೇಪನ ಬೇರೆ ಮಾಡ್ದು,
ಅದು ಇದು ಕೆಲ್ಸ. ಹೆಣ್ಗರ ಬೇರೆ ಊಟ ಐತ್ ನೋಡೋದು, ಕಾಲ್ ಬೇರೆ ಕುಡಿಸ್ಬೇಕು ಚೆನ್ನಾಗಿ. ಏನ್ ಮಾಡ್ತೀಯ ಹೇಳು? 3 ಟೈಮು ಹಾಲ್ ಕೊಡ್ಬೇಕು, ಹಾಲ್ ಕರಿಬೇಕು. ಅಯ್ಯೋ, ಒಂದೊಂದ್ ಎರಡೆರಡು ಕೆಲಸ ಇಲ್ಲ ಪಾಪ. ಅದಕ್ಕತ್ಲಾಗಿ ಎಲ್ಲೋ ಪುರ್ಸತ್ ಸಿಗ್ಲಿಲ್ಲ ನನ್ಗೆ. ಅದಕ್ಕೆ ನಮ್ಮ ಹುಡ್ಗನೇ ಹಾಲ್ ಕರೆದು ಹಾಲಕ್ ಬಂದ ಇವತ್ತು. ಈ ಹಸದ್ ಇನ್ನೇನು ಗಿಣ್ಣಾಲವಲ್ವ, ಇನ್ನು ಒಂದು ವಾರದವರೆಗೂ ಬರೀ ಗಿಣ್ಣಾಲೆ ಬರುತ್ತೆ. ಇನ್ನೇನ್ಲ ಪಾಪ, ಯಾಕೆ ಹಿಂಗ್ ಹುಡ್ಕೊಂಬಂದೆ? ಏನ್ ಸಮಾಚಾರ? ಏನು ಸಮಾಚಾರ ಇಲ್ಲ ಕಣ್ರಂಗಜ್ಜ. ಇನ್ನೇನು, ಮೊನ್ನೆ ದುಡ್ಡು ಕೇಳಿದ್ನಲ್ಲ ನಿನಗೆ ಚೀಟಿ ಕಟ್ಟಕ್ಕೆ, ಅದಕ್ಕೆ ದುಡ್ಡು ಕೊಟ್ಟೋಗೋಣ ವಾಪಸ್ಸು ಅಂತ ಬಂದೆ ಕಣ್ರಂಗಜ್ಜ. ನಿನ್ನೆ ಡೈರಿದು ಬಿಲ್ ಆಯ್ತಲ್ಲ, ದುಡ್ಡು ಆಯ್ತಲ್ಲ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ನೆನ್ನೆ ಕೊಡ್ತೀನಂತ ಹೇಳಿದ್ನಲ್ಲ ನಿನಗೆ. ಎಲ್ಲ ಬೇಜಾರು ಮಾಡ್ಕೊಂಡಿರ್ತೀವಿ ಏನೋ ಅಂದ್ಕೊಂಡತ್ಲಾಗಿ ಹುಡ್ಕೊಂಬಂದೆ ಅತ್ಲಾಗ ಮಂತವಳೆ ನೆನ್ನೆ ಡೈರಿ ತವ ನೋಡ್ದೆ. ನೆನ್ನೆ ಸಂಜೆ ಕಡೆಯಿಂದಾನೆ ಕೊಡೋಣ ಅಂತ ಎಲ್ಲೂ ಸಿಗ್ಲಿಲ್ಲಪ್ಪ, ಕಾಣಿಸ್ಕೊಂಡ್ಲಿಲ್ಲ. ಅದಕ್ಕತ್ಲಾಗಿ ಮಂತವಳೆ ಹುಡ್ಕೊಂಬಂದೆ. ಅಲ್ಲ ಕಣ್ಲ ಪಾಪ, ಅಂತ ಅರ್ಜೆಂಟ್ ಏನಾಗಿತ್ತು? ನಿಮ್ಮಂತ ಬಂದ್ ಕೂತ್ಕೊಂಡಿದ್ನೇನ ನಾನು? ದುಡ್ಡು ಕೊಡ್ಲ ಪಾಪ ಸಿದ್ಲಿಂಗ ಅಂತ. ಅಯ್ಯ ಅಯ್ಯ ಅಯ್ಯ, ಏನ್ ಹುಡುಗ ಆಗಿದೆ? ಏನ್ ಆತ್ಲಾಗಿ? ಏನ್ ಭಂಗ ಇತ್ತ ಏನ? ಹೋಗು, ಇನ್ನೊಂದ್ 15 ದಿವಸ ಬಿಟ್ಟು ಕಳ್ಕಂಡೆ ಕೊಡುವಂತೆ ಹೋಗು. ಮುಂದಿನ ಸಲ ಅಲ್ಲಿಂದ ಬಿಲ್ ಆಗುತ್ತಲ್ಲ, ಇನ್ನು 15 ದಿವಸ ಬಿಟ್ಟು ಆಮೇಕಿಂದ ಕೊಡುವಂತೆ ಹೋಗ್ಲ ಪಾಪ. ಅದೇನ್ ಕಷ್ಟ ಆಯ್ತು ಏನ? ಮೊದ್ಲು ರೆಡಿ ಮಾಡ್ಕೊ ಹೋಗ್ಲ ಪಾಪ ಸುಮ್ನೆ ನೀನು. ಏನಿಲ್ಲ ಕಣ್ರಂಗಜ್ಜ, ಹಂಗೇನಿಲ್ಲ. ಹಂಗೇನಾರು ಬೇಕಂದ್ರೆ ನಾನು ನಿಂತವ ಕೇಳಿ ಇಸ್ಕೊಂತೀನಿ. ನೀನು ಅವತ್ತು ಹಿಂದು ಮುಂದು ಏನು ಯೋಚನೆ ಮಾಡ್ದಂಗೆ ಹಿಂಗ ಆಗೈತ್ ಕಣ್ರಂಗಜ್ಜ. ನನಗೆ ಸಾಲ್ಟೇಜ್ ಆಗೈತೆ, ದುಡ್ಡು ಕೊಡ್ರಂಗಜ್ಜ ಅಂದ ತಕ್ಷಣ ಹಿಂದು ಮುಂದೆ ಏನು ಯೋಚನೆ ಮಾಡ್ದಂಗೆ ಪಟ್ ಅಂತ ಕೊಟ್ಟಿದ್ಯಾ. ಆ ಮರ್ಯಾದೆ ಉಳಿಸ್ಕೋಬೇಕಲ್ವ ನಾನು? ಅದಕ್ಕೆ ಹುಡ್ಕೊಂಬಂದ್ ಮಂತಾವಲೆ ಕೊಟ್ಟೋಗ್ತಿದ್ದೀನಿ. ಮತ್ ಇನ್ನೇನ್ ಸಮಾಚಾರ? ಒಳ್ಳೆ ಕರಾನೇ ಹಾಕೈತ್ ಕಣ್ರಂಗಜ್ಜ, ಒಳ್ಳೆ ತಳಿ ಐತೆ. ಯಾವ್ದು ಎಚ್ ಜೆರ್ಸಿ ತಳಿನ ಇದು? ಆಗ್ಲಾ ಪಾಪ, ನಿನಗ್ ನೋಡಿದ್ರೆ ಗೊತ್ತಾಗಲ್ವೇನಾ? ಎಚ್ ಎಫ್ ಕಣ ಇದು. ಪ್ಯೂರ್ ಎಚ್ ಎಫ್ ಅಂತೆ ನೋಡು. ಬಾಳ ಚೆನ್ನಾಗೈತ್ ಕಣಪ್ಪ. ನಿನ್ನ ಹತ್ರ ಚೆನ್ನಾಗಿರೋದ್ ಕಡೆ ಬಿಡ್ರಂಗಜ್ಜ. ನೀನು ಚೆನ್ನಾಗಿ ಸಾಕಣ್ತೀಯ, ಒಳ್ಳೆ ನಿಗಾ ವಹಿಸಿ ಸಾಕ್ತೀಯಪ್ಪ ನೀನು. ಅವುಗಳ ಮೇಲೆ ಒಂದೇ ಒಂದ್ ನೊಣ ಕೂತ್ಕೊಳಕ್ಕೂ ಬಿಡಲ್ಲ, ಹಂಗ್ ಸಾಕ್ತೀಯ. ಸುಮ್ನೆ ಎಲ್ಲಾರು ಹೇಳ್ತಾರಲ್ಲ, ನಾವು ಆ ಸ್ಕೂಲ್ ಸಾಕ್ತಿವಂತ. ಅವುಗಳ ಮೇಲೆ ಒಂದ್ ಗಾಡಿ ಹಂಗೇನೇನೆ ಸಗಣಿ ಎಲ್ಲ ತುಂಬ್ಕೊಂಡಿರ್ತವೆ, ಅಂಟ್ಕೊಂಡಿರ್ತವೆ. ಹಂಗಲ್ಲ ಸಾಕದು. ಇನ್ನು ನೋಡ್ ಕಲಿಬೇಕು ನಾವು. ಪಳ 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 ಹಸುಗಳು ಹಂಗೆ ಒಳಿತಿರ್ತಾವಪ್ಪ ನಿನ್ನ ಹತ್ರ. ಹಂಗ್ ನಿಗಾ ವಹಿಸ್ತೀಯ ನೋಡು, ಎಷ್ಟ್ ಚೆನ್ನಾಗೈತೆ. ಅವಕ್ಕೆ ಮೇವು ಟೈಮ್ ಸರಿಯಾಗಿ ಮೇವು, ಹಿಂಡಿ, ಬೂಸ, ಒಂಚೂರು ಜ್ವರ ನಾವು ಮೈ ಬೆಚ್ಚಗೆ ಆದ ತಕ್ಷಣ ಡಾಕ್ಟರ್ ಫೋನ್ ಮಾಡಿ ಕರೆಸ್ಬಿಡ್ತೀಯ. ಹಿಂಗ್ ಸಾಕಿರೇನೆ ತಾನೆ ಅವನು ಆದಾಯ ಕೊಡೋದು. ಸುಮ್ನೆ ಕೊಟ್ಬಿಡ್ತಾವ. ಅಲ್ಲ ಪಾಪ, ನನಗ್ ಮೊದ್ಲಿಂದಾನು ಅಷ್ಟೇ ಕಣ. ನನ್ ತಾತನ ಕಾಲಿಂದಾನು ನನಗೆ ಹಸುಗಳು ಅಂದ್ರೆ ಬಹಳ ಬಲು ಇಷ್ಟ ಕಣ್ಲ ಪಾಪ. ಅದಕ್ಕೆ ನನಗೆ ಹಸುಗಳು ಬಿಟ್ಟು ಒಂದ್ ಗಳಿಗೆನು ಇರಕ್ ಆಗಲ್ಲ ಕಣ್ಲ ಪಾಪ. ಅವು ಚೆನ್ನಾಗಿ ಮೇವು ತಿಂದು ಆರೋಗ್ಯವಾಗಿ ಚೆನ್ನಾಗಿದ್ರೆ ನನಗೆ ನೆಮ್ಮದಿಯಾಗಿ ಅನ್ನ ಸೇರೋದು. ಇಲ್ಲ ಅಂದ್ರೆ ಏನೋ ಒಂಥರ ಕಣ್ಲ ಪಾಪ. ಹೆಂಗ ಚೆನ್ನಾಗಿದಾವೆ ನನ್ನ ಹತ್ರ. ಇವುಗಳು ಇರೋದ್ರಿಂದಾನೆ ಅಲ್ವೆಲ್ಲ ನಂದು ಜೀವನ ನಡೀತಿರೋದು. ಹೆಂಗ ಹಾಲ್ ಹಾಕ್ತೀನಿ, 2 ಟೈಮುನು ಹಾಲ್ ಹಾಕ್ತೀನಿ ಡೈರಿಗೆ. ಹೆಂಗ 15 ದಿವಸಕ್ಕೆ ಒಂದ್ಸಲಿ ಹೆಂಗ ಡೈರಿ ದುಡ್ಡು ಬರ್ತೈತೆ. ಹೆಂಗ ನೆಮ್ಮದಿ ಆಗಿದ್ದೀನಪ್ಪ. ಏನ್ ಮಾಡ್ತೀಯ ಹೇಳು? ನಿಜ ಕಣ್ ಬಿಡ್ರಂಗಜ್ಜ. ಹೆಂಗ ಹಸುಗಳು ಇರೋದಕ್ಕೆ ನಮ್ ಜೀವನ ನಡೀತೈತೆ. ಹೆಂಗ ಬೇರೆಯವ್ರ ಹತ್ರ ಕೈ ಚಾಚಕ್ ಹೋಗ್ದಲೆ ನಮ್ ತಿಟ್ಟಿಗೆ ನಾವು ಕಷ್ಟ ಪಟ್ಕೊಂಡು ಹೆಂಗ ದುಡ್ಕೊಂಡು ಹೆಂಗ ಇರ್ಬಹುದು. ಅದ್ರಲ್ಲಿ ಏನಿಲ್ಲ, ಕಷ್ಟ ಪಡ್ಬೇಕು ಅಷ್ಟೇನೆ. ಸುಮ್ನೆ ಪುಕ್ಷಾಟ ಯಾವ್ದು ಬಂದ್ಬಿಡ್ತಾವ ಹೇಳು? ಇನ್ನೇನ್ಲ ಪಾಪ ಸಮಾಚಾರ? ನಡಿ, ನಿಮ್ ಗೌರಜಿಗೆ ಹೇಳ್ತೀನಿ, ಟೀ ಕುಡ್ದು ಹೋಗುವಂತೆ. ನಡಿಲ ಪಾಪ, ಒಂದ್ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಟೀ ಕುಡ್ದು ಹೋಗುವಂತೆ ಬಾ. ನಾನು ಬೆಳಿಗ್ಗೆಯಿಂದ ಬೇರೆ ಟೀ ಕುಡ್ದಿರಲಿಲ್ಲ, ಪುರ್ಸತ್ತಿಲ್ಲ. ಬಾ, ಒಂದ್ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಆಮೇಕಿಂದ ಟೀ ಕುಡ್ದು ಹೋಗುವಂತೆ. ಇಲ್ಲ ಕಣ್ರಂಗಜ್ಜ, ನನಗೆ ಮಂತ ಒಂದ್ ಸ್ವಲ್ಪ ಕೆಲಸ ಐತೆ, ಅರ್ಜೆಂಟಾಗಿ ಹೋಗ್ಬೇಕು. ತೋಟ ತಾವ ಬೇರೆ, ಆಮೇಕಿಂದ ಸಿಗ್ತೀನಿ ಬಿಡು. ಸಂಜೆ ಕಡೆಯಿಂದ ಅಲ್ಲೇ ಡೈರಿ ತಾವ ಹಾಲಕ್ ಬರ್ತೀಯಲ್ಲ, ಅವಾಗ ಒಂದ್ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಬಂದ್ರೆ ಆಗುತ್ತೆ. ಇವಾಗ ಹೋಗ್ತೀನಿ ಕಣ್ರಂಗಜ್ಜ, ನನ್ಗೆ ಪುರ್ಸತ್ತಿಲ್ಲ. ಸರಿ ಕಣ, ಆಯ್ತು ಹೋಗಪ್ಪ. ಇನ್ನೇನ್ ಮಾಡಕ್ಕಾಗುತ್ತೆ? ಪುರ್ಸತ್ ಸಿಕ್ತಿಲ್ಲ ಅಂತ ಹೇಳ್ತಿದ್ಯಾ? ಕೆಲಸ ಮಾಡು ಹೋಗು. ಎಷ್ಟಲ್ಲಿ ನೀನು ಕೂಕಾಣದು? ಬಾ, ಮಂತ ಹೋಗೋಣ, ಅಜ್ಜಿ ಕರಿತೈತೆ. ಯಾಕಲ್ಲ ಪಾಪ, ನೀವು ಕೂಕಂಡಿ ನನಗೆ ಕೇಳಿಸ್ತಿಲ್ಲ ಕಣಪ್ಪ. ಹೋಗು, ಒಂದ್ ಸ್ವಲ್ಪ ಮೇವಾಗಿ ಬರ್ತೀನಿ, ಆಮೇಕಿಂದ ಬರ್ತೀನಿ ಕಣ್. ಹೋಗು, ಇಲ್ಲೊಂದ್ ಸ್ವಲ್ಪ ಕೆಲಸ ಆಯ್ತು. ಹೋಗ, ಸಗಣಿ ಎಲ್ಲ ಹಾಕೈತೆ, ಸಗಣಿ ಎಲ್ಲ ಬಾಚಾಕಿ ಒಂದ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ ಬರ್ತೀನಿ, ಆಮೇಕಿಂದ ಬರ್ತೀನಿ ಕಣ್. ಹೋಗು. ನನಗೇನಾಗ್ಬೇಕಾಯ್ತು? ಹೋಗು, ಯಾವಾಗ್ಲಾದ್ರೂ ಬಾ. ಒಟ್ನಲ್ಲಿ ಅಜ್ಜಿ ಹೇಳ್ ಕಳಿಸ್ತು, ಟೀ ಇಟ್ಟಿದ್ದೀನಿ ಕಣ್ಣ ಪಾಪ. ಬೇಗ ತಣ್ಣಗಾಗಕ್ಕಿಂತ ಮುಂಚೆ ಬಂದ್ಬಿಟ್ಟು ನಿಮ್ ತಾತನ್ನ ಟೀ ಕುಡಿಯಕ್ ಕೇಳು. ಆಮೇಕಿಂದ ಬಂದ್ಬಿಟ್ಟು ತಣ್ಣಗಾದ್ಮೇಲೆ ಬಿಸಿ ಮಾಡ್ಕೊಡು ಅಂತ ಹೇಳಿದ್ರೆ ನಾನು ಬಿಸಿ ಮಾಡ್ಕೊಡಲ್ಲ. ಇವಾಗ್ಲೇ ಹೇಳ್ಬಿಡು ನಿಮ್ ತಾತಂಗೆ, ಬೇಗ ಬಂದ್ಬಿಟ್ಟು ಟೀ ಕುಡಿಯಕಂತ ಹೇಳ್ತು. ನಾನು ಹೇಳ್ತಿದ್ದೀನಿ, ಬಂದ್ರೆ ಬಾ, ಇಲ್ಲಾಂದ್ರೆ ತಣ್ಣಗಿರೋ ಟೀನೇ ಕುಡಿಯುವಂತೆ ಬಿಡು. ನನಗೇನಾಗ್ಬೇಕಾಯ್ತೆ? ಆಗಿಲ್ಲ ಕಣ್ಲ ಪಾಪ, ಚೋಟ್ ಉದ್ದ ಇದೆಯಾ ನೀನು? ಅಬ್ಬಬ್ಬಬ್ಬಬ್ಬಬ್ಬ, ಅದೇನು ಮಾತಾಡೋದ್ ಕಲ್ತಿಯೋ? ಅಬ್ಬಾ ಬಾಬಾ, ನಡಿಯಪ್ಪ. ಆಯ್ತು, ಬರ್ತೀನಿ ಕಣ್, ನಡಿಯಪ್ಪ. ನಿಮ್ಮ ಅಜ್ಜಿ ಹೇಳಿ ಕಳ್ಸೈತಲ್ಲ, ಇನ್ನೇನು ಬರ್ಲೇಬೇಕು ಕಣ್, ನಡಿಯಪ್ಪ. ನೋಡಿ ತಾತಿ ಹೆಂಗ್ ಹೇಳುತ್ತೆ. ನಾನೆಲ್ಲ ಹೇಳ್ದು, ಅಜ್ಜಿ ಹೇಳ್ತು ಹಂಗಂತ ನಾನು ಅಜ್ಜಿ ಮಾತಾಡಿದ್ದೆಲ್ಲ ಬಂದ್ಬಿಟ್ಟು ನಿನ್ ಮುಂದೆ ಹೇಳಿದೆ. ನಂದೇನ್ ತಪ್ಪೈತೆ? ನನ್ಗೇನು, ಹೋಗ್ತೀನಿ ಬಿಡು. ಆಯ್ತು ನಡಿಯಪ್ಪ, ಬರ್ತೀನಿ ಕಣ್, ನಡಿಯೋ. ನಿಮ್ಮ ಅಜ್ಜಿಗೆ ಹೇಳುವ, ತಾತ ಬರ್ತೈತಂತ ಹೇಳಪ್ಪ. ಯಾಕ್ ಬೇಕು ಮತ್ತೆ? ತಾತ ತಾತ, ಮತ್ತೆ ಏನ್ ಗೊತ್ತೇನ್ ತಾತ? ಈ ಕರ ಇಟ್ಕೊಂಡು ನಾನು ಆಟ ಆಡಿಸ್ಲಾ? ನೋಡ್ ತಾತ ಹೆಂಗೈತೆ, ಸಕ್ಕತ್ತಾಗೈತ್ ಕಣ್ ತಾತ. ಬಿಳೇ ಕಲ್ಲರು ಕರ ನೋಡಿ ಹೆಂಗೈತೆ.
ತಾತ ತಾತ ಒಂದೇ ಒಂದ್ಸಲಿ ಈ ಕಡೆ ಇಟ್ಕೊಂಬ, ಇಲ್ಲಿ ನಾನು ಆಟ ಆಡಿಸ್ತೀನಿ. ಸುಮ್ಮಕ್ ನಡಿಯ, ಅದ್ರ ಜೊತೆ ನಿನ್ಗೆ ಎಲ್ಲ ಆಟ ಆಡ್ಸಕ್ಕಾಗುತ್ತೆ. ಮತ್ತೆ ನೀನ್ ಮಾತ್ ಕೇಳತ್ ಅನ್ಕಂಡಿದ್ಯಾ, ತೆಗ್ದು ಗುದ್ದಿದ್ರು ಗುದ್ ಬಿಡುತ್ತದು. ಸುಮ್ಮಕ್ ನಡಿ, ಹಾಲ್ ಕುಡಿತೈತ್ ನೋಡೋದು, ಹಾಲ್ ಕುಡಿಲಿ, ನಡಿ ಸುಮ್ನೆ. ಸರಿ ಕಣ, ಆಯ್ತು ಬಿಡು. ಗುದ್ದತ್ತಂತ ಹೇಳ್ತಿದ್ದ ನೀನು, ಅದಕ್ಕೆಲ್ಲ ಐತೆ, ಕೊಂಬೆಲ್ಲ ಐತೆ ಗುದ್ದತ್ ನಿನ್ಗೆ. ಇನ್ನು ಕೊಂಬೆ ಬಂದಿಲ್ಲ ಕಣ ತಾತ. ಸುಮ್ಮಕ್ ನಡ್ಲಾ ಪಾಪ ಅತ್ಲಾಗಿಲೇ, ತಲೆ ತಿನ್ಬೇಡ ನಂದು. ಈ ಹುಡ್ಗಂಗೆ ಇರೋ ಬರೋದು ಎಲ್ಲಾ ವಿಷಯ ಹೇಳ್ಕೊಂಡ್ ಕೂತ್ಕೋಬೇಕಣಪ್ಪ ನಾನು ಇವಾಗ. ಸುಮ್ಮಕ್ ನಡಿ, ಟೀ ಕುಡಿಯ ನಡಿಯೋ. ಟೀ ಆರೋಗ್ಬಿಡುತ್ತೆ ನೋಡು, ನಿಮ್ಮ ಅಜ್ಜಿ ತಿರ್ಗಾ ಕಿರ್ಚಾಡುತ್ತಲ್ಲ ಬಡ್ಕಾಣುತ್ತೆ. ನಡಿ ಮೊದ್ಲು ಹೋಗೋಣ, ಮಂತ ಹೋಗ ನಡಿಯೋ. ಅಲ್ಲ ಪಾಪ ನಿಮ್ಮ ಅಜ್ಜಿ ಎಲ್ಲ ಟೀ ಇಟ್ಟಿದೀವ ಅಂತ ಹೇಳಿರಿ, ಟೀನೇ ಇಟ್ಟಿಲ್ವಲ್ಲ ಇನ್ನು. ಅಷ್ಟ್ ಬಿರಿನೇ ಕರೆದ್ ಬಿಟ್ಟೆ ನನಗೆ. ಟೀ ಆರೋಗ್ಬಿಡುತ್ತೆ ಬಾರ್ತಾತೋ ಅಂತ ಬಡ್ಕಣ್ತಿದ್ದೆ. ಎಲ್ಲ ನಿಮ್ಮ ಅಜ್ಜಿ ಇನ್ನು ಟೀನೇ ಇಟ್ಕೊಂಡ್ ಬಂದಿಲ್ಲೋ. ಬರೋದ್ ಕಡೆ ಸುಮ್ಮನೆ ಇರ್ತಾತೋ, ಅದೇ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯಾ? ನೀನು ಬಂದಡ್ಕಲೆ ನೀನು ಇಟ್ಕೊಡಕ್ ಆಗುತ್ತಾ? ಬರೋದ್ ತಡೆ, ಒಂದ್ 5 ನಿಮಿಷ ಹೆಚ್ಚು ಕಮ್ಮಿ. ಈ ತಾತಂಗ್ ಬಂದಡ್ಕಲೆ ನೀನು ಇಟ್ಕೊಡ್ಬಿಡ್ಬೇಕು ನೋಡು. ಪಾಪ ಅಜ್ಜಿ ಕೈಲಿ ಹುಷಾರಿಲ್ಲ, ಮೊದ್ಲೇನೆ ಕಾಲಾಗಲ್ಲ ಅಂತದ್ರಲ್ಲಿ ಹೆಂಗ ಟೀ ಇಟ್ಕೊಡುತ್ತಲ್ಲ. ಸುಮ್ಮಕ್ಕೆ ಟೀ ಕುಡಿದಲೆ ಜಂಬ ಬೇರೆ ಮಾಡುತ್ತಿ ತಾತ. ಅಪ್ಪೋ ಜಂಬ ಬೇರೆ ಮಾಡ್ತೀನಿ. ಓಹೋ, ಇವ್ರ ಅಜ್ಜಿ ಟೀ ಇಟ್ಕೊಡೋದು ನನ್ ಪುಣ್ಯ ಅಂತೆ ನೋಡ್ರಪ್ಪ, ಹೆಂಗ್ ಹೇಳ್ತಿದ್ದಾನೆ. ಅಬ್ಬಾ ಬಾ 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 ಬಾ. ಅಜ್ಜಿ ಪ್ರೀತಿ ಮೊಮ್ಮಗ ಆಗ್ಬಿಟ್ಟಿಯ ಬಿಡಪ್ಪ ನೀನು. ನನ್ ಮಗಂಗೆ ಅವ್ರ ಅಜ್ಜಿಗೆ ಏನು ಬಯ್ಯಂಗೆ ಇಲ್ಲ ಇವನ್ ಮುಂದೆ ನಾನು. ಅಲ್ಲೇ ಒಡೆಯಕ್ಕೆ ಬರ್ತಾನೆ ಇವನು. ಹ್ಞೂ, ಮತ್ತೆ ನಮ್ಮ ಅಜ್ಜಿ ಬಗ್ಗೆ ಯಾರು ಬೈದ್ರೆ ನಾನು ಬಿಡಲ್ಲ ಮತ್ತೆ. ಕಣಪ್ಪ ಆಯ್ತು, ನಿಮ್ಮ ಅಜ್ಜಿ ಬಗ್ಗೆ ಏನು ಮಾತಾಡಲ್ಲ, ಏನು ಬೈಯಕ್ ಹೋಗಲ್ಲ, ನನ್ ತಪ್ಪಾಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ, ನಿಮ್ಮ ಅಜ್ಜಿ ಬರೋವರೆಗೂ ಕೂತ್ಕೊಂಡಿರ್ತೀನಿ. ಹೋಗಪ್ಪ, ಒಂದ್ ಗಳಿಗೆ ಸುಧಾರ್ಸ್ಕೊಂತೀನಿ. ಹೋಗ್ಬಿಟ್ಟು ಒಳಗಡೆ ನೀರಾರು ತುಂಬ್ಕೊಂಬ ಹೋಗು, ಕುಡಿಯೋ ನೀರಾರು ಕುಡಿತೀನಿ ಒಂದ್ ಸ್ವಲ್ಪ. ಯಾಕಜ್ಜ ಹಿಂಗ್ ನಿಂತಿದ್ಯೋ? ಅವಾಗ್ಲಿಂದ ನೋಡ್ತಿದ್ದೀನಿ. ಕೂತ್ಕೊಳ್ಳಗ ಸುಮ್ನೆ, ಒಂದ್ ಗಳಿಗೆ ಸುಧಾರ್ಸ್ಕ. ಅದೇ ನಿಂತ್ಕೊಂಡಿದ್ಯಾ ಕಣೆ. ಆ ಹುಡುಗ್ ನೋಡಿರೆ ಅಜ್ಜಿ ಟೀ ಇಟ್ಟ ಇಟ್ಕೊಂಡು ಬಾರ್ತಾತ ಅಂತ ಬಂದ್ ಕರ್ಕೊಂಡ್ ಬಂದ. ನೀನ್ ನೋಡಿದ್ರೆ ಇತ್ಲಾಗಿಂದ ಬರ್ತಿದ್ಯಲ್ಲ, ಎಲ್ಲೋಗಿದ್ದೆ ನೀನು? ಟೀ ಇಟ್ಟಿದ್ದೀನಿ ತಡಿಯಜ್ಜ. ಒಳಗಡೆ ಸರೋಜಮ್ಮ ಸೋಸ್ಕೊಂಡ್ ಬರ್ತಿದ್ದಾಳೆ. ನಾನು ಇಲ್ಲೇ ಯಾರೋ ಕಡ್ಲೆಕಾಯಿನವನು ಕಡ್ಲೆಕಾಯಿ ಅನ್ಕೊಂಡ್ ಬಂದ. ಏನೋ 100 ರೂಪಾಯಿ 4 ಲೀಟರ್ ಅಂತ ಎಲ್ಲಾರು ತಗೊಂಡಿದ್ರು ಊರವ್ರು. ಅದಕ್ಕೆ ನಾನು ಹೋಗಿ ಒಂದ್ 100 ರೂಪಾಯಿ ತಗೊಂಬರೋಣ, ಒಂದ್ 4 ಲೀಟರ್ ಅಂತ ಹೇಳದ್ನಪ್ಪ. ಹೋದ್ರೆ ಯಾರು ಇಲ್ವೇ ಇಲ್ಲ, ಕಾಣ್ತಾನೆ ಇಲ್ಲ. ಅದ್ ಎತ್ಲಾಗೋದ್ನು ಏನಪ್ಪ. ಹೋದ ತಕ್ಷಣ ಮಂಗಳಮಯ ಆಗ್ಬಿಟ್ಟ ಹುಡುಗು. ತಗಣದಲ್ವೇನೆ ಬಿರ್ನೆ ಹೋಗ್ಬಿಟ್ಟು, ನೀವ್ ಹೋಗೋ ಟೈಮಿಗೆ ಅವರೆಲ್ಲ ಇರ್ತಾರ. ಊರವರೆಲ್ಲ ತಗೊಂಡುವಾಗ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಬಿರ್ನೆ ತಗೋಬೇಕಮ್ಮ ನೀನು. ನಿಧಾನಕ್ಕೆ ಹೋದ್ರೆ ಸಿಕ್ಬಿಡ್ತಾರ ಅವರು. ಬೇರೆ ಕಡೆ ಹೋಗ್ಬಿಡ್ತಾರೆ ವ್ಯಾಪಾರಕ್ಕೆ. ಗಂಟೆ ನಿಂತಿತ್ತಾವಲೆ ನಿಂತ್ಕೊಂಡ್ಬಿಟ್ರೆ ಅವ್ರದ್ದು ಹೊಟ್ಟೆಪಾಡ ಆಗ್ಬೇಕಲ್ಲ. ಕಡ್ಲೆಕಾಯಿ 100 ರೂಪಾಯಿಗೆ 4 ಲೀಟರ್ ಕಡ್ಲೆಕಾಯಿ. ಆಗ ನೋಡಜ್ಜಿ ಅವಣ್ಣ ಕೂಕಣ್ತೈತೆ ಕಡ್ಲೆಕಾಯಿನವರು. ನೋಡಲಿ 100 ರೂಪಾಯಿ 4 ಲೀಟರ್ ಕಡ್ಲೆಕಾಯಿ ಅಂತ ಕೂಕಣ್ತೈತೆ. ಹೋಗಜ್ಜಿ ತಗೊಂಬ. ಕಣೆ ಕೂಕಣ್ತಿರಂಗಿದಾನೆ, ಹೋಗೆ ತಗೊಂಬ ಹೋಗೆ. ತಗೊಂಡ್ ಬರ್ತೀನಿ, ತಗೊಂಬ. ಇಲ್ಲಿ ಒಂದ್ 100 ರೂಪಾಯಿ ದುಡ್ಡು. ನಂತಾವ್ ದುಡ್ಡಿಲ್ಲ, ಏನಿಲ್ಲ, ಚಿಲ್ರೆ ಇಲ್ಲ. ಇವಳು ಮನ್ಕಾಯಿ ಹೋಗ. ಅಲ್ಲ ಕಣೆ, ಮಾತೆತ್ತಿರೆ ದುಡ್ಡು ಅಂತಿರ್ತೀಯಲ್ಲೇ, ಎತ್ಲಾಗಿಂದ ತಗೊಂಬಂದ್ ಕೊಡನೆ. ನಿನ್ಗೂ ನಿನ್ ಮೊಮ್ಮಗಂಗೂ ಅಲ್ಲೇ ದುಡ್ಡಿನ ಗಿಡ ಏನಾರ ಹಾಕಿದೀನಿ ನಾನು ಕಿತ್ ಕೊಡೋದಕ್ಕೆ. ಮಾತೆತ್ತಿರ ಆಯ್ತಮ್ಮ, ಯಾವಾಗ ನೋಡು ದುಡ್ಡು ಅಂತೀರಮ್ಮ. ನಿಂತವಿಲ್ವಾ ದುಡ್ಡು? ಸುಮ್ಮ ಕೊಡ್ತಾತ ನೀನು. ಅಜ್ಜಿಗೆ ಯಾಕೆ ಬಯಕ್ ಹೋಗ್ತೀಯಾ? ಅಜ್ಜಿ ತವೆಲಿಂದ ದುಡ್ಡು? ಅಜ್ಜಿ ಏನ್ ಕೆಲ್ಸಕ್ಕೆ ಹೋಗುತ್ತಾ? ನಿನ್ಗೆ ಎಲ್ಲ ಡೈರಿ ದುಡ್ಡು, ಎಲ್ಲಾನು ಪೆನ್ಷನ್ ದುಡ್ಡು ಎಲ್ಲ ನಿನ್ನ ಹತ್ರನೇ ಬರುತ್ತಪ್ಪ. ಕೊಬ್ಬರಿ ದುಡ್ಡು, ಅಡಿಕೆ ದುಡ್ಡು ಎಲ್ಲಾನು ಈ ತಾತನೇ ಎರೋ ಬರೋದೆಲ್ಲ ಇಟ್ಕೊಂಡ್ಬಿಟ್ಟು ದುಡ್ಡಿಲ್ಲ ಅಂತ ಹೇಳ್ತಿರುತ್ತೆ. ಮತ್ ಸಿದ್ಲಿಂಗಣ್ಣಂಗೆ ಎಲ್ಲಿಂದ ಕೊಟ್ಟೆ 2000 ರೂಪಾಯಿನಾ? ನೀನೇ ಹೇಳು. ಅದೇನೆ ನೋಡ್ದ ನಿನ್ ಮೊಮ್ಮಗನ್ ಮಾತು ಕೇಳಿಸ್ಕೊಂಡೇನಿ. ಅಬ್ಬಾ ಎಲ್ಲಿಂದ ಎಲ್ಲೋತ್ನೆ ಮಾಡಿದ ನೋಡಿ. ಅಲ್ಲೇ ಆ ಸಿದ್ಲಿಂಗಂಗೆ 2000 ದುಡ್ಡು ಕೊಟ್ಟಿರೋದಕ್ಕೇನೆ ಎಲ್ಲೋತ್ನೆ ಮಾಡಿದ ನೋಡು. ನಮ್ ತಾತ ದುಡ್ಡಿಲ್ಲ ಅನ್ನುತ್ತೆ, ಅವಣ್ಣಂಗ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ ನಿನ್ ಮೊಮ್ಮಗ. ಅಬ್ಬಾ ನೋಡು, ಮುಂದೆ ಇವನು ನಮ್ಗೇನ್ ಅನ್ನ ಹಾಕ್ತಾನೆ ಇವನು. ಸುಮ್ಮ ಕೊಡಜ ಅತ್ಲಾಗಿ. ಹುಡುಗಂಗು ನಿನ್ಗೂ ಸರಿ ಆಗ್ಬಿಟ್ಟೈತ ಅತ್ಲಾಗಿ. ನೀನ್ ಸುಮ್ನೆ ಕೊಟ್ಟಿದ್ರೆ ಹುಡುಗಿ ಅತ್ಲಾಗಿಂದ ಮಾತಾಡ್ತಿದ್ದ ಹೇಳು. ಬಿರ್ನೆ ಕೊಡ್ತಾತ ದುಡ್ಡು. ಅವಣ್ಣ ಹೋಗ್ಬಿಡುತ್ತೆ ಕಡ್ಲೆಕಾಯಿ ಅವಣ್ಣ. ಕೊಡು ಬಿರ್ನೆ, ಅಜ್ಜಿ ಹೋಗಿ ತಗೊಂಬರುತ್ತೆ. ಕಣೆ, ನೆನ್ನೆ ತಿಪ್ಟೂರಿಗೆ ಹೋದಾಗ ಒಂದ್ 500 ರೂಪಾಯಿ ಕಾಸು ಕೊಟ್ಟಿದ್ನಲ್ಲ, ಚಿಲ್ರೆ ಉಳಿಸ್ಕೊಂಬರ್ಲಿಲ್ವ ನೀನು? 200 ರೂಪಾಯಿ ದುಡ್ಡು ಕೊಟ್ಬಿಟ್ಟು 50 ಸಲ ಕೇಳ್ತೀಯಲ್ಲ ನೀನು. ಚಿಲ್ರೆ ಉಳಿದಿಲ್ಲ ಅಂತ. ಎತ್ಲಾಗಿಂದ ತಗೊಂಬಂದ್ ಕೊಡೋಣ. ಎಲ್ಲಾರು ನನಗೆ ಪುಕ್ಸಾಟೆ ಕೊಟ್ಬಿಡ್ತಾರ ಅಲ್ಲಿ. ತರಕಾರಿ ಅಂತೆ, ದಿನಸಿ ಸಾಮಾನಂತೆ, ತಿನ್ನಕ್ಕೆ ಪೂರಿ ಖಾರ ಬೋಂಡ ಎಲ್ಲ ತಗೊಂಬಂದಿದ್ದೀನಿ. ಆ ಹುಡುಗಂಗ್ ಬೇಕ್ರಿಲೆಲ್ಲ 800 ರೂಪಾಯಿನೋ 900 ರೂಪಾಯಿ ದುಡ್ಡು ಖರ್ಚಾಗೈತೆ ನಂತವಳೆನೇನೆ. ಇನ್ನು 300 ರೂಪಾಯಿನೋ 400 ರೂಪಾಯಿ ನಾನೇ ಕೈಯಿಂದ ಹಾಕೊಂಡು ತಗೊಂಬಂದಿದ್ದೀನಿ ಎಲ್ಲ. ತಿರ್ಗಾ ನೀನು ಚಿಲ್ರೆ ಉಳಿಲಿಲ್ವಾ ಅಂತ ಕೇಳ್ತಿದ್ಯಾ? ಎತ್ಲಾಗಿಂದ ತಗೊಂಬಂದ್ ಕೊಡ ನಿನ್ಗೆ. ಅವೇನು ಉಳಿ ಹೇಳ್ಕೊಂಡ್ ಬಿಡಿ, ನೀನ್ ಎಲ್ಲಿ ಉಳಿಸ್ಕೊಂಡ್ ಬರ್ತೀಯ ನನಗ್ ಗೊತ್ತಿರಲ್ವಾ? ಏನಮ್ಮ ಏನು ಚರ್ಚೆ ಮಾಡ್ತಿದ್ಯಾ ಅಪ್ಪನ್ ತವ? ಯಾಕಪ್ಪ, ಯಾಕೆ ಏನಾಯ್ತಪ್ಪ? ನಿಲ್ಕೊಂಡ್ ಬಾರ್ಲ ಪಾಪ. ನಿಮ್ಮ ಅಮ್ಮಯ್ಯ 100 ರೂಪಾಯಿಂದು ಕಡ್ಲೆಕಾಯಿ ತಗೊಂತೀನಂತೂ ಯಾರೋ ಕಡ್ಲೆಕಾಯರು ಬಂದಿದ್ರು ಅಂತಿದ್ರು. ಹೋಗ್ ತಗ ಅಂತಿದ್ದೆ. ಇದೇನ್ಲ ಪಾಪ ಏನೋ ಹಿಡ್ಕೊಂಬಂದ್ಯೋ? ಎಲ್ಲೋಗಿದೆ ನಿಂಗೆ ಕಾಣ್ತಿರಿಲ್ಲ?
ಟ್ಯಾಕ್ಟ್ರಿನು ಮಂತವಲೆ ನಿಂತಿದ್ದು ಎತ್ಲಾಗ ಹೋಗಿದ್ಲ ಪಾಪ ನೀನು ತೋಡುತ್ತಾ ಹೋಗಿದ್ದೇನಾ? ಕಣಪ್ಪ ತೋಟ ತಾವೇನು ಹೋಗಿರಲಿಲ್ಲ. ಒಂದ್ ಸ್ವಲ್ಪ ದುಡ್ಡು ಬಿಡಿಸ್ಕೊಂಬರ್ಬೇಕಿತ್ತು. ಟೌನಿಗೆ ಹೋಗಿದ್ದೆ ಕಣಪ್ಪ, ATM ಹತ್ರ ಹೋಗಿ ದುಡ್ಡು ಬಿಡಿಸ್ಕೊಂಬಂದೆ. ಇಲ್ಲ ಪಾಪ, ಕವರಲ್ಲಿ ಇಟ್ಕೊಂಬಂದಿರೋದು ಏನ್ ತರಕಾರಿ ತಗೊಂಬಂದೇನೋ? ನಾನು ನೆನ್ನೆ ತರಕಾರಿ ತಗೊಂಬಂದಲ್ಲ ಪಾಪ, ತಿರ್ಗಾ ವೇಸ್ಟ್ ಆಗ್ಬಿಡುತ್ತೆ, ಎಲ್ಲ ಬತ್ತೋಗ್ಬಿಡ್ತವೆ. ಕೇಳಿ ತಗೊಂಬರೋದಲ್ವೇನೋ ನೀನು? ತರಕಾರಿ ಏನಿಲ್ಲ ಕಣಮ್ಮ, ಈ ಹುಡುಗಂಗೆ ಹಂಗೇನೆ ದುಡ್ಡು ಬೇರೆ ಬಿಡ್ಸಕ್ ಹೋಗಿದ್ದೆ ನೋಡು. ಬಂದ್ರೆ ಕೈನೇ ನೋಡ್ತಿರ್ತಾನೆ ಏನ್ ತಗೊಂಬಂದೈತ್ ನಮ್ಮ ಅಪ್ಪ ಅಂತ. ಅದಕ್ಕೆ ಒಂದ್ 3 ಪ್ಲೇಟು ಮಸಾಲೆ ಕಟ್ಟಿಸ್ಕೊಂಬಂದೆ ಕಣಮ್ಮ, ಪಾನಿಪುರಿನ. ತಗೊಳ್ರಿ, ಒಳಗಡೆ ಹೋಗಿ ಪ್ಲೇಟಲ್ಲಿ ಹಾಕೊಂಡು ತಿನ್ನೋಣಂತೆ, ನಡ್ರಿ ಹೋಗೋಣ ಒಳಿಕೆ. ನಮ್ಮಯ್ಯಪ್ಪ ಡಿಂಗಟಕರ ಡಿಂಗ ನಮ್ಮಯ್ಯಪ್ಪ ಪಾನಿಪುರಿ ತಗೊಂಬಂದೈತೆ ನಾನಿವತ್ತು ಪಾನಿಪುರಿ ತಿಂತೀನಿ. ಏಯ್ ಪಾಪ, ಸಾಕಣ ಹೋಗು, ಕುಣಿತಿರೋದು ನೋಡಲಿ. ಹೋಗು, ಕವರಲ್ಲಿರೋದು ಇಸ್ಕೊಂಡು ಹೋಗಿ ತಟ್ಟೆಲ್ ನಿಮ್ಮ ಅಮ್ಮನ ಕೈಲಿ ತಟ್ಟೆಲ್ ಹಾಕಿಸ್ಕೊಂಡು ತಿನ್ನುವಾಗ್ಲ ಸುಮ್ನೆ ಕುಣಿತಿದ್ದಾನ ಹಂಗೆ. ನೋಡಿದ್ರಂದ್ರಪ್ಪ, ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ಈ ಗೌರಜಿ ಪರವಾಗಿ, ನಮ್ಮ ಚಾನೆಲ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.